ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ನಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಭಾನುವಾರ ಮಹಾವಿಷ್ಣುವಿನ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ನಾಳೆ ಅಂತಂದರೆ ಸೋಮವಾರ ಗುರುಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಶ್ರೀ ಆಕಾಶಮುನಿ ಆದಿಶಕ್ತಿ ಸೇವಾ ಟ್ರಸ್ಟ್ನ ವತಿಯಿಂದ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ. ಚಿಕ್ಕನಹಳ್ಳಿ, ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈಗಾಗಲೇ ಒಮ್ಮೆ ಗುರುಜಿರವರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದರು. ಹಾಗಾಗಿ ಇದು 2ನೇ ವರ್ಷ ಮತ್ತೊಮ್ಮೆ ಇವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದೇ. ಶ್ರೀ ನಗರ ದೇವತೆಗಳು ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ, ಶನೇಶ್ವರ ಸ್ವಾಮಿ, ಆಕಾಶಮುನಿ, ಅಕ್ಕ ಮಹಾಮುನಿ ದೇವಿಯ ಅಗ್ನಿಕುಂಡ ಪ್ರವೇಶ, ಜೊತೆಗೆ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮರಥೋತ್ಸವದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಾಳೆ ಅಂತಂದರೆ 13/1/2025 ಸೋಮವಾರ ಗುರುಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಜೊತೆಗೆ ಗುರುಜಿರವರು ನಾಳೆನೇ ನಮ್ಮ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದು ಏನಿದೆ, ಅವರ ಮಾಲೀಕರಾಗಿರ್ತಕ್ಕಂಥ ರಾಜೀವ್ ಗೋಲ್ಚಾರ್ ಅವರು ಬಹಳ ಹೃದಯ ವೈಶಲ್ಯತೆ ಇರ್ತಕ್ಕಂಥ ಒಬ್ಬ ಮನುಷ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇವತ್ತಿನ ದಿವಸ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಲ್ಲರ ಮನಸ್ಸಿನ ಗೆದ್ದಿರ್ತಕ್ಕಂಥದ್ದಿದೆ, ಎಲ್ಲರ ಮನೆ ಮಾತಾಗಿರ್ತಕ್ಕಂಥದ್ದಿದೆ. ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅದು ಹೇಗಾಗೋಗಿದೆ ಅಂತಂದರೆ, ಇವತ್ತಿನ ದಿವಸ ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಸಂಕಷ್ಟಗಳೆಂಬತಕ್ಕಂಥದ್ದಿದೆ, ಆರೋಗ್ಯ ಸಮಸ್ಯೆ ಎಂಬತಕ್ಕಂಥದ್ದಿದೆ, ಡಿಪ್ರೆಷನ್ ಎಂಬತಕ್ಕಂಥದ್ದಿದೆ, ಒಂದು ಲೋನ್ಲಿನೆಸ್ ಎಂಬತಕ್ಕಂಥದ್ದಿದೆ, ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ಭಯ ಅನ್ನೋದು ಇದ್ದಿದೆ. ಭಯ ಇಲ್ಲದೆ ಏನೂ ಇಲ್ಲ. ಆದರೆ ಆ ಭಯ ಎಲ್ಲೋ ಒಂದು ಕಡೆ ತಮ್ಮನ್ನು ಏನೂ ಕೂಡ ಮಾಡದ ಹಾಗೆ ಕೈ ಕಟ್ಟಾಕಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದಿದೆ. ಒಂದು ಆತ್ಮಸ್ಥೈರ್ಯ ಬರ್ತಾ ಇಲ್ಲ, ಧೈರ್ಯ ಎಂಬತಕ್ಕಂಥದ್ದು ಕಳ್ಕೊಂಡಿರ್ತಕ್ಕಂಥದ್ದಿದೆ. ಇದೆಲ್ಲದಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಾರ್ಗ ಅಂತಂದರೆ ಆ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸ್ತಕ್ಕಂಥದ್ದು. ಆ ಪೆಂಡೆಂಟಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ನಿಜಕ್ಕೂ ಅಪಾರ, ಅದು ಸ್ವಂತ ಅನುಭವ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ಆ ಪೆಂಡೆಂಟು ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ. ಅದರಲ್ಲೂ ನಮ್ಮ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಸಿಗ್ತಾ ಇರತಕ್ಕಂಥ ಆ ಒಂದು ಪೆಂಡೆಂಟ್ ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಆಶ್ರಮಕ್ಕೆ ಬಂದರೆ ಒಂದು ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಅದನ್ನು ಖರೀದಿ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥದ್ದು ಏನಿದೆ ಅದು ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅಂತಹ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ನಮಗೆ ಪರಿಚಯಿಸ್ತಕ್ಕಂಥದ್ದಾಗಲಿ, ಗುರೂಜಿಯವರು ಅದನ್ನು ಲೋಕಾರ್ಪಣೆಯಾಗಿ ಮಾಡಿರ್ತಕ್ಕಂಥದ್ದಾಗಲಿ, ಲೋಕಕ್ಕೆಲ್ಲ ಪರಿಚಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ಅದ್ಭುತ. ಹಾಗಾಗಿ ಅಂತಹ ಹೃದಯ ವೈಶಲ್ಯತೆ ಇರತಕ್ಕಂಥ ಡಾಕ್ಟರ್ ರಾಜೀವ್ ಗೋಲ್ಚರ್ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿನ. ಎಲ್ಲಪ್ಪ, ನಮ್ಮ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪದಲ್ಲಿರ್ತಕ್ಕಂಥ ತೂಬ್ಗೆರೆನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯ. ಅಲ್ಲಿ ಬರತಕ್ಕಂಥ ಬಡ ಮಕ್ಕಳಿಗೆ ಸಮವಸ್ತ್ರಗಳನ್ನು ನೀಡತಕ್ಕಂಥದ್ದಾಗಲಿ, ಒಂದು ಜಾಮೆಟ್ರಿ ಬಾಕ್ಸನ್ನು ನೀಡತಕ್ಕಂಥದ್ದಾಗಲಿ, ಪೆನ್ನು, ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರು ಎಲ್ಲ ಕಂಪ್ಲೀಟಾಗಿ ಒಂದು ಶಾಲೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸೌಕರ್ಯಗಳನ್ನು ಕೂಡ ಉಚಿತವಾಗಿ ನಾವೊಂದಷ್ಟು ಸೇವೆಗಳನ್ನು ಸಲ್ಲಿಸಬೇಕು ಗುರುಗಳೇ, ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಗುರುಜಿರವರು ಅದು ಆಗಲೇಬೇಕು. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಕೈಲಾಗದೇ ಇರತಕ್ಕಂಥವ್ರು, ಅಂಥವ್ರಿಗೆ ನಿಮ್ಮ ಕಡೆಯಿಂದ ಮತ್ತಷ್ಟು ಸಹಾಯಗಳಾಗಲಿ. ಇದು ಇವತ್ತೊಂದು ಸತಿಗೆ ನಿಂತ್ಕೊಳ್ತಕ್ಕಂಥದ್ದು ಬೇಡ, ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕೈಯಲ್ಲಿ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿ ಗುರುಜಿಯವರು ತಿಳಿಸ್ತಾ ಇದ್ರು. ಅದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ. ಹಾಗಾಗಿ ಇಂತಹದ್ದೊಂದು ಕೈಂಕರ್ಯವನ್ನು ಕೂಡ ಇವತ್ತೇ ಅಂದರೆ ನಾಳೆ ಸೋಮವಾರ ಗುರುಜಿಯವರು ನೇರ ಪ್ರಸಾರವನ್ನು ಮುಗಿಸ್ಕೊಂಡು ಆ ಒಂದು ಸಾನ್ನಿಧ್ಯಕ್ಕೆ ಶಾಲೆಗೆ ಹೋಗ್ತಕ್ಕಂಥದ್ದಿರುತ್ತೆ. ತೂಬ್ಗೆರೆನಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಗುರುಜಿರವರು. ಹಾಗಾಗಿ ತಾವು ಕೂಡ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತ ಇರತಕ್ಕಂಥವರಾಗಿರ್ಬೋದು, ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ಬೋದು. ಮಕ್ಕಳಿಗೆ ಹರಸಿ ಹಾರೈಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಪರಮೇಶ್ವರನ ಅನುಗ್ರಹ ಸಿಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಬಗ್ಗೆ ಅಂತಲೂ ಕೂಡ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನೇನು ಆಗೋ ಈಗೋ ಅಂತಂದರೆ ಸಂಕ್ರಾಂತಿಯ ವಿಶೇಷ ಆ ಸುಂದರವಾಗಿರ್ತಕ್ಕಂಥ ಕ್ಷಣಗಳು ಆಗಮಿಸ್ತಾ ಇರ್ತಕ್ಕಂಥದ್ದಿದೆ. ಸಂಕ್ರಾಂತಿ ಬಂತು ಅಂತಂದರೆ ಎಲ್ಲರ ಮನಸ್ಸುಗಳಲ್ಲೂ ಕೂಡ ಸಂಭ್ರಮವನ್ನು ತಂದು ಕೊಡ್ತಕ್ಕಂಥದ್ದು, ಸಂತಸವನ್ನು ಉಂಟು ಮಾಡ್ತಕ್ಕಂಥದ್ದು, ಒಂದು ಹೊಸತನವನ್ನು ಕಾಣ್ತಕ್ಕಂಥದ್ದು. 2025ರ ಮೊದಲನೇ ಹಬ್ಬ, ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ಸಂಕ್ರಾಂತಿ. ಆ ಸಂಕ್ರಾಂತಿಯ ಸಮಯದಲ್ಲಿ ನಮಗೆ ಮತ್ತೊಂದು ಅದ್ಭುತ ಏನಪ್ಪ ಅಂತಂದರೆ, ಕಾನನವಾಸ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯ ಆರಾಧನೆ. ಕಾನನವಾಸ ಕಲಿಯುಗ ವರದ ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ ಆ ಲೀಲಾವಿಲಾಸ ಅದು ನಿಜಕ್ಕೂ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು. ಇವತ್ತಿಗೂ ಸಹಿತ ಎಷ್ಟೇ ಜನ ಭಕ್ತರು ಹೋದ್ರೂ ಕೂಡ ಎಲ್ಲರ ಮನಸ್ಸಿನಲ್ಲೂ ಕೂಡ ಆ ಭಕ್ತಿ ಎಂಬತಕ್ಕಂಥ ಜ್ಯೋತಿ ಹೇಗೆ ಭಗವಂತ ಉರಿಸ್ತಾನೆ ಅಂತಂದರೆ ಅದು ನಿಜಕ್ಕೂ ಅನುಭವವಿದ್ದವ್ರಿಗೆ, ಅನುಭವಿಸಿದವನಿಗೆ ಮಾತ್ರ ಅದರ ರುಚಿ ಏನು ಅಂತ ನಿಜಕ್ಕೂ ಗೊತ್ತಾಗುವಂಥದ್ದು. ಅಂಥ ದಿವ್ಯ ಸಾನ್ನಿಧ್ಯ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ. ಆ ಸನ್ನಿಧಾನದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮಕರ ಜ್ಯೋತಿ, ಮಕರ ಬೆಳಕು, ಆ ಜ್ಯೋತಿಯ ಆ ಸುಂದರವಾಗಿರ್ತಕ್ಕಂಥ ಕ್ಷಣಗಳನ್ನು ಕಣ್ತುಂಬಿಸ್ಕೊಳ್ತಕ್ಕಂಥ ಆ ಒಂದು ಸುಂದರ ಸಮಯ ಸಮೀಪವಾಗ್ತಾ ಇರ್ತಕ್ಕಂಥದ್ದಿದೆ. ಇನ್ನೊಂದು ದಿನ ಕಳೆದು ಬಿಟ್ಟರೆ ನಮಗೆ ಆ ಕ್ಷಣ ಸನ್ನಿಹಿತವಾಗ್ತಕ್ಕಂಥದ್ದಿರುತ್ತೆ. ಎಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷಣ. ಅಲ್ಲಿಗೆ ಇವತ್ತಿಗೂ ಕೂಡ ಆ ಸುಂದರವಾಗಿರ್ತಕ್ಕಂಥ ಮಕರ ಜ್ಯೋತಿ, ಆ ಜ್ಯೋತಿಯನ್ನು ನೋಡಲಿಕ್ಕೆ ಅಂತಲೇ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಅಲ್ಲಿಗೆ ಧಾವಿಸ್ತಕ್ಕಂಥದ್ದಿರುತ್ತೆ. ಸನ್ನಿಧಾನದ ಹತ್ರ ಭಗವಂತನ ಸನ್ನಿಧಾನದಲ್ಲಿ ಅವತ್ತಿನ ದಿವಸ ಮರಳು ಹಾಕಿದ್ರೆ ಮರಳು ಕೆಳಗಿಳಿಯೋದಿಲ್ಲ, ಅಷ್ಟರ ಮಟ್ಟಿಗಿನ ಜನ. ಆ ಸಮಯದಲ್ಲಿ ಸಮಸ್ಯೆಗಳು ಮಾತ್ರ ಗಗನಕ್ಕೇರಿರ್ತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಭಗವಂತನನ್ನು ದರ್ಶನ ಮಾಡೋ ಆ ಒಂದು ಸಂತಸ ಸಂಭ್ರಮ. ಆ ಸಮಯದಲ್ಲಿ ಆ ಒಂದು ಹುಚ್ಚಲ್ಲಿ ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಅಕ್ಕಪಕ್ಕದಲ್ಲಿರೋರ ಪರಿಸ್ಥಿತಿ ಏನು ನೋಡೋದಿಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಬಿದ್ದು ಹೇಗಾದರೂ ಮಾಡಿ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳಿ ಅಲ್ಲಿ ಧಾವಿಸ್ತಕ್ಕಂಥದ್ದಿರುತ್ತೆ. ಜೋಪಾನ ಮಕ್ಕಳನ್ನು ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಯಾಕೆ ಅಂತಂದರೆ ಈ ಸಮಯದಲ್ಲಿ ಮಕ್ಕಳನ್ನು ನೋಡಿ ನಾನು ಈ ಮಾತು ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇಸರವಾಗುತ್ತೆ, ಆದರೆ ಹೇಳಲೇಬೇಕಾದ ಪರಿಸ್ಥಿತಿ. ಇಂತಹ ಪರ್ವಕಾಲಗಳಲ್ಲಿ, ಇಂತಹ ಸಂಭ್ರಮದ ಸಮಯದಲ್ಲಿ ಆದಷ್ಟು ಮಕ್ಕಳು ಜೋಪಾನವಾಗಿರಬೇಕು. ಒಂದು ವಿಚಾರ ಏನಪ್ಪ ಅಂತಂದರೆ, ಮಕ್ಕಳನ್ನು ಈ ಸಮಯದಲ್ಲಿ ಕರ್ಕೊಂಡು ಹೋಗೋದೇ ಎಲ್ಲೋ ಒಂದು ಕಡೆ ಡೇಂಜರ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಎಲ್ಲರೂ ಭಗವಂತನ ಹತ್ರ ಗಮನ ಇರುತ್ತೆ, ಅಕ್ಕಪಕ್ಕದಲ್ಲಿ ಏನು ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವಿರೋದಿಲ್ಲ. ಯಾಕೆಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಗಮನ, ಏಕಾಗ್ರತೆ ಎಲ್ಲವೂ ಕೂಡ ಭಗವಂತನ ದರ್ಶನದ ಮೇಲೆ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಆ ನುಗ್ಗಾಟದಲ್ಲಿ ಮಕ್ಕಳಿಗೆ ಒಂದು ಉಸಿರು ಕಟ್ಟತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು. ಪ್ರತಿ ವರ್ಷ ಇಂಥದ್ದೊಂದು ಸುದ್ದಿಗಳನ್ನು ಕೇಳ್ತಾನೆ ಇರ್ತೀವಿ.
ಹಾಗಾಗಿ ಈ ಬಾರಿ ಹಂಗಾಗುವಂಥದ್ದು ಬೇಡ, ಯಾರಿಗೂ ಸಮಸ್ಯೆ ಆಗ್ತಕ್ಕಂಥದ್ದು ಬೇಡ. ಶಬರಿಮಲೈ ಸ್ವಾಮಿ ಅಯ್ಯಪ್ಪನ ಅನುಗ್ರಹ ಎಲ್ರಿಗೂ ಸಿಗಬೇಕು. ವಿಚಾರಧಾರೆ ಸಾಕಷ್ಟು ಇದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಜ್ಯೋತಿ ಬಗ್ಗೆ ತಿಳಿಸ್ತಾ ಇದ್ದೆ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಸಂಧ್ಯಾ ಕಾಲದ ಆ ಒಂದು ಷೋಡಶ ಉಪಚಾರ ಪೂಜೆಯ ಆ ಸುಂದರವಾಗಿರ್ತಕ್ಕಂಥ ಸಮಯದಲ್ಲಿ ಮಕರ ಜ್ಯೋತಿಯ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನ ನೋಡಿ. ಅದಕ್ಕೂ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹರಿಬಿಟ್ರು, ವಾದ ವಿವಾದಗಳು ನಡೆದ್ವು. ಕಳೆದ ಒಂದು ವರ್ಷದಲ್ಲೂ ಕೂಡ ಮತ್ತಷ್ಟು ವಿವಾದಗಳು ನಡೆದವು. ಇಲ್ಲ ಅದನ್ನು ಯಾರೋ ಬೇಕು ಅಂತೇಳಿ ಇದು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಿ. ನೋಡಿ, ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ಅಂತಂದರೆ, ನಮ್ಮ ಮನುಷ್ಯನ ಗುಣ ಇಲ್ಲ ಅಂತಂದರೆ ನಮ್ಮ ಮನುಷ್ಯರ ತತ್ವ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ವಿಚಾರಕ್ಕೆ ಮುಂದುವರಿಬೇಕು ಅಂತಂದರೆ ಅಲ್ಲಿ ಏನೋ ಒಂದು ವಿಚಾರ ಬಹಳ ವಿಶೇಷವಾಗಿದ್ದರೆ ಮಾತ್ರನೇ. ಈಗ ಸಾಧಾರಣವಾಗಿ ನಾವೊಂದು ಅಂಗಡಿಗೆ ಹೋಗ್ತೇವೆ. ಅಂಗಡಿ ಈಗಾಗಲೇ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿರ್ತಕ್ಕಂಥದ್ದಿರುತ್ತೆ, ಒಂದು ಚಿರಪರಿಚಿತವಾಗಿರ್ತಕ್ಕಂಥದ್ದಿರುತ್ತೆ. ಆ ಅಂಗಡಿನಲ್ಲಿರ್ತಕ್ಕಂಥ ವಸ್ತುನೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿರುತ್ತೆ, ಬಹಳ ಬೆಲೆ ಬಾಳ್ತಕ್ಕಂಥದ್ದು ಕೂಡ ಹೌದು. ಹಾಗಾಗಿ ನಾವು ಸಾಧಾರಣವಾಗಿ ಏನು ಮಾಡ್ತೀವಿ, ಆ ಅಂಗಡಿಲಿ ಏನೋ ವಿಶೇಷ ಇದೆಯಪ್ಪ, ಏನೋ ವಿಭಿನ್ನವಾಗಿರುವಂಥದ್ದು ಇದೆಯಪ್ಪ, ಬಹಳ ಬೆಲೆ ಬಾಳ್ತಕ್ಕಂಥದ್ದು ಇದೆಯಪ್ಪ, ನಾವು ನೋಡ್ಬೇಕಲ್ವೇನಪ್ಪ, ನಾವು ಹೋಗಿ ನೋಡ್ಕೊಂಬರೋಣ. ಏನಿದ್ದಾತು ಮಹಾ ಅಂದರೆ ಅಲ್ಲೊಂದು ಪದಾರ್ಥ ಇದೆ ಅಷ್ಟೇ, ಆ ಪದಾರ್ಥಕ್ಕೊಂದು ಬೆಲೆ ಇದೆ, ಆ ಪದಾರ್ಥ ಭಾಳ ವಿಭಿನ್ನವಾಗಿದೆ ಅಷ್ಟೇ. ಅದನ್ನು ನೋಡಿ ನಮಗೇನು ಬಂದು ಭಾಗ್ಯ, ನಾವಾಗ ನಿಂತ್ಕೊಂಡು ಸುಮ್ಮನೆ ಕೂತ್ಕೊಳ್ತೀವ? ಇಲ್ಲ, ಅಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇದೆ, ದೆರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂತಂದರೆ ಅಲ್ಲಿ ಏನೋ ಒಂದು ವಿಭಿನ್ನವಾಗಿರುವಂಥದ್ದು ಏನೋ ಇದೆ, ನಾವು ಅದನ್ನು ನೋಡೋಕ್ಕೆ ಹೋಗ್ತೀವಿ. ಮನುಷ್ಯನ ಮನಸ್ಸು ಹಾಗೆ, ಏನಾದರೂ ಒಂದು ವಿಭಿನ್ನವಾಗಿದೆ, ಏನಾದರೂ ಒಂದು ವಿಶೇಷವಾಗಿದೆ, ಅದು ನಿಮ್ಮನ್ನು ಗ್ರ್ಯಾಬ್ ಮಾಡ್ತಾ ಇದೆ ಅಂತ, ಅದು ನಿಮ್ಮನ್ನು ಸೆಳೀತಾ ಇದೆ ಅಂತಂದಾಗ ನಾವು ಆಟೋಮೆಟಿಕ್ಕಾಗಿ ಆ ಜಾಗಕ್ಕೆ ಹೋಗ್ತೀವಿ. ಏನಕ್ಕೋಸ್ಕರ ಹೋಗ್ತೀವಿ? ಅಲ್ಲಿ ಏನೋ ಒಂದು ಇದೆ ಅಂತ ಹೇಳಿ. ಹಾಗಾಗಿ ನಾವು ಅದನ್ನು ನೋಡ್ತೀವಿ, ಅಂಗಡಿಯಲ್ಲಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ಕ್ಷಣ ನಮಗೊಂದು ಸಂತೋಷ ಆಗುತ್ತೆ. ಅಪ್ಪ ಏನಪ್ಪ ಹೀಗಿದೆಯಲ್ಲ, ಇದು ಏನೋ ಇಷ್ಟೊಂದು ವಿಭಿನ್ನವಾಗಿದೆಯಲ್ಲ, ಅದಕ್ಕೇನೇನೋ ಇದಕ್ಕೆ ಇಷ್ಟೊಂದು ರೇಟು, ಅದಕ್ಕೆ ಇಷ್ಟೊಂದು ಬೆಲೆ ಬಾಳುತ್ತೆ. ಇದನ್ನು ನಾವೆಲ್ಲರೂ ಕೂಡ ಗಮನಿಸ್ತೀವಿ. ಆದರೆ ಇದನ್ನು ಎರಡು ರೀತಿ ತೊಗೊಳ್ತಾರೆ. ಒಂದಷ್ಟು ಜನ ಪಾಸಿಟಿವ್ ಆಗೂ ತೊಗೊಳ್ತಾರೆ, ಒಂದಷ್ಟು ಜನ ಅದೊಂದು ಪದಾರ್ಥ, ಎಲ್ಲರೂ ನೋಡೋ ಅಂಥದ್ದೇ ಅದನ್ನು ನೋಡೋ ಅಂಥದ್ದು, ಅದರಲ್ಲಿ ಏನು ಸ್ಪೆಷಲ್ ಇದೆ, ಅದಕ್ಕೆ ಯಾಕೆ ಇಷ್ಟೊಂದು ಜನ ಹೋಗಬೇಕು? ಯಾರೋ ಒಬ್ಬ ಮನುಷ್ಯನೇ ತಾನೇ ಮಾಡಿಟ್ಟಿರೋ ಪದಾರ್ಥ ಅದು, ಅದನ್ನು ಯಾಕೆ ನೋಡಬೇಕು ಅಂಥೇಳಿ ಯಾರಾದರೂ ಪಕ್ಕಕ್ಕೆ ಹೋಗ್ತಾರ? ಅಂಥವರು ಇದ್ದಾರೆ, ಅವರನ್ನು ವಿತಂಡವಾದಿಗಳು ಅಂತ ಹೇಳ್ತೀವಿ. ಅಂಥವ್ರಿಗೆ ನಾವು ಏನೂ ಕೂಡ ಮಾಡ್ಲಿಕ್ಕಾಗೋದು. ನೀವು ಪ್ರಪಂಚದಲ್ಲಿ ನೀವು ಏನೇ ಅದ್ಭುತವನ್ನು ತೋರಿಸಿದ್ರು ಕೂಡ ಇಷ್ಟೇ ತಾನೇ ಬಿಡೋ ಅಂತ ಅಂದ್ಬಿಟ್ಟಿರ್ತಾರೆ. ಯಾಕೆ ಅಂತಂದರೆ ಜೀವನದಲ್ಲಿ ಸ್ವಾರಸ್ಯಕತೆ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಹಾಗಾಗಿ ಅಂಥವ್ರಿಗೆ ಇಂಥೆಲ್ಲ ವಿಚಾರಗಳನ್ನು ಕೂಡ ಎಲ್ಲೋ ಒಂದು ಕಡೆ ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ ಅಂತ ಅನಿಸ್ಬಿಡುತ್ತೆ. ನಮ್ಮ ಮನುಷ್ಯನ ಗುಣ ಹಾಗೆ, ಏನಾದರೂ ಒಂದು ವಿಶೇಷ ಇದೆ ಅಂತಂದರೆ ಅದನ್ನು ನಾವು ನೋಡ್ಲಿಕ್ಕೆ ಹೋಗ್ತೀವಿ. ಅಷ್ಟೆಲ್ಲ ವಿಶೇಷ ಇಲ್ಲ, ಅಲ್ಲ ಅಂಥದ್ದೊಂದು ಶಕ್ತಿ ಇಲ್ಲ ಅಂತಂದರೆ ಲಕ್ಷಾಂತರ ಜನ, ಅವ್ರು ಲಕ್ಷಾಂತರ, ಈಗ ನೋಡಿ ಒಬ್ಬನಿಗೋ ಇಬ್ಬನಿಗೋ ಹೋಗಿ ನೋಡ್ತಾನೆ ಅಂತಂದರೆ ಯಾರಪ್ಪ ಹುಚ್ಚ ಪ್ರತಿ ಸತಿ ಬಂದು ನೋಡ್ತಾನೆ ಅನ್ಬೋದು. ಲಕ್ಷಾಂತರ ಜನ ಹೋದವ್ರಿಗೆಲ್ಲ ಹುಚ್ಚೇನ ಹಂಗಂತಂದರೆ ಅಲ್ಲಿ ವರ್ಷಗಳಿಂದ ಭಗವಂತನ ದರ್ಶನ ಮಾಡೋರಿಗೇನು ಹುಚ್ಚ? ಯಾಕೆ ಅಂತಂದರೆ, ಏನಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಿಜಕ್ಕೂ ಬಹಳ ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಕೂಡ ಇಂಥ ವಿಚಾರಗಳಲ್ಲಿ ಏನೋ ಒಂದಷ್ಟು ಸಂಘರ್ಷಗಳು ಎದುರಾಗ್ತಾನೆ ಇರುತ್ತೆ. ಅವರಿಗೆ ವಾದ ವಿವಾದಗಳಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ಸೋಲನ್ನು ಅನುಭವಿಸಿ ಸುಮ್ಮನಾಗೋಗ್ತಾರೆ. ನಾವು ಇಲ್ಲಿ ಸೈಂಟಿಫಿಕ್ ಆಗೋ ಆಲೋಚನೆಯನ್ನು ಮಾಡಬೇಕು, ಆಧ್ಯಾತ್ಮಿಕವಾಗೋ ಆಲೋಚನೆಯನ್ನು ಮಾಡಬೇಕು. ಯಾವುದೇ ಒಂದು ವಿಚಾರ ಆದ್ರೂ ಕೂಡ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದಿಷ್ಟು ಘನತೆ ಇರುತ್ತೆ, ಒಂದಿಷ್ಟು ಗೌರವ ಇರುತ್ತೆ. ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲದಕ್ಕೂ ಕೂಡ ಏನಕ್ಕೆ ಇಷ್ಟೊಂದು ಮಹತ್ವ ಅಂತಂದರೆ ನಾವು ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ ಹೋಗಬೇಕು. ಹಾಗಾಗಿ ಈ ಒಂದು ವಿಚಾರವನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿಯ ಆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಮಕರ ಜ್ಯೋತಿ ಎಂಬತಕ್ಕಂಥದ್ದು ಏನಿದೆ, ಅದನ್ನು ಯಾರೂ ಕೂಡ ಸಾಧಾರಣವಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ. ಭಗವಂತ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಪ್ರತ್ಯಕ್ಷವಾಗಿ ನಮ್ಮೆಲ್ಲರ ಕಣ್ಣುಗಳಿಗೂ ಕೂಡ ಒಂದು ಸೆಕೆಂಡು ಆ ಜ್ಯೋತಿಯ ಮುಖಾಂತರ ನಮಗೆ ದರ್ಶನವನ್ನು ಕೊಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣ ಇದೆ ಗೊತ್ತಾ, ಅದು ನಿಜಕ್ಕೂ ಮೈ ರೋಮಾಂಚನ ಎಂಬತಕ್ಕಂಥ ಸನ್ನಿವೇಶ. ಎಷ್ಟು ಜನ ಇರ್ತಾರೆ ಆ ಸನ್ನಿಧಾನದಲ್ಲಿ, ಎಷ್ಟು ಜನ ಅದನ್ನು ಗಮನಿಸ್ತಾ ಇರ್ತಾರೆ. ಅದರಲ್ಲೂ ನಾನು ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದೆ, ಇತ್ತೀಚಿನ ದಿನಮಾನಗಳಲ್ಲಿ ಟಿ ವಿ ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಎಂಬತಕ್ಕಂಥ ಚೆನ್ನಾಗಿದೆ, ಆಧುನಿಕ ತಂತ್ರಜ್ಞಾನ ಎಂಬತಕ್ಕಂಥದ್ದು ಚೆನ್ನಾಗಿದೆ. ಈಗ ಸ್ವಲ್ಪ ಜನ ಕಡಿಮೆ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಮನೇಲಿದ್ದೇ ದರ್ಶನ ಆಗೋಗುತ್ತಲ್ವಾ. ಮೊದಲು ಅಂತಲ್ಲ, ಇವತ್ತಿಗೂ ಕೂಡ ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ಸಮಯದಲ್ಲಿ ಭಗವಂತನ ದರ್ಶನ ಸನ್ನಿಧಾನಕ್ಕೆ ಹೋಗ್ತೀರಾ ಅಂತಂದರೆ ನಿಜಕ್ಕೂ ಒಂದು ಸೆಕೆಂಡ್ ನಮಗೆ ಭಯ ಆಗೋಗುತ್ತೆ. ನನಗಿವತ್ತಿಗೂ ಭಯ ಇದೆ. ಜ್ಯೋತಿ ಟೈಮಲ್ಲಿ ನಾನು ಭಗವಂತನ ದರ್ಶನ ಮಾಡಬೇಕನ್ನೋದು ಒಂದು ಆಸೆ ಇದೆ, ನನಗೆ ಮಹತ್ವವಾದ ಆಸೆ ಇದೆ. ಆದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಭಯ. ಆ ಜನಗಳ ಮಧ್ಯೆ ನಾವೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಮ್ಮನ್ನು ಉಳಿಸ್ತಾರ,
ಯಾವ ಟೈಮಲ್ಲಿ ಯಾವ ಕಡೆಯಿಂದ ಯಾವ ಜನ ಅದು ಹೆಂಗೆ ಉತ್ತರಿಸ್ತಾರೆ ಅನ್ನೋದೇ ಅರ್ಥವಾಗಲ್ಲ ಅಲ್ಲಿ. ಅಷ್ಟರ ಮಟ್ಟಿಗಿನ ಜನ ಆದರೂ ಒಂದು ಧೈರ್ಯ ಮಾಡಿ ದರ್ಶನ ಮಾಡ್ಕೊಂಡು ಬಂದಿರ್ತಾರೆ ಗೊತ್ತಾ, ಅವ್ರು ನಿಜಕ್ಕೂ ಪುಣ್ಯಾತ್ಮರು. ಆದರೆ ನೋಡಿ, ನಮಗೆ ಎಲ್ಲೋ ಒಂದು ಕಡೆ ಭಗವಂತ ಒಂದು ಭಾಗ್ಯವನ್ನು ಕರುಣಿಸಿದ್ದಾನೆ. ಇಂತಹ ಮೀಡಿಯಾ ಎಂಬತಕ್ಕಂಥದ್ದೇನಿದೆ, ಇಂತಹ ಚಾನಲ್ ಎಂಬತಕ್ಕಂಥದ್ದೇನಿದೆ, ಇಂತಹ ಸಂಸ್ಥೆಗಳು ನಮಗೋಸ್ಕರ ಬಹಳ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ನೋಡಿ, ಇವತ್ತಿನ ದಿವಸ ನಾವು ಸಾಧಾರಣವಾಗಿ ಕ್ಯಾಮರಾಮ್ಯಾನ್ಗಳನ್ನಾಗಿರ್ಬೋದು, ಇಲ್ಲ ಅಂತಂದರೆ ಒಂದು ಮೀಡಿಯಾ ಎಂಬತಕ್ಕಂಥದ್ದು ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಮಾಷೆ ಮಾಡ್ತೀವಿ. ನಾವು ಇಂದಿಷ್ಟು ವಿಚಾರಗಳನ್ನು ನೋಡೋದಾದರೆ ನಾವು ಅದನ್ನು ಎಲ್ಲೋ ಒಂದು ಕಡೆ ಗೇಲಿ ಮಾಡ್ತೀವಿ. ಆದರೆ ವಾರ್ತೆಗಳನ್ನು, ಪ್ರಪಂಚದ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ವಾರ್ತೆಗಳನ್ನು ನಾವು ಕೂತ ಜಾಗಕ್ಕೆ ನಮ್ಮ ಮುಂದೆ ದೃಶ್ಯ ಸಮೇತವಾಗಿ, ಶಬ್ದ ಸಮೇತವಾಗಿ ತಂದೊಡ್ತಕ್ಕಂಥ ಕೆಲಸ ಇದೆ ಗೊತ್ತಾ, ಅದು ನಿಜಕ್ಕೂ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಅದೆಲ್ಲವನ್ನು ಕೂಡ ನಮ್ಮ ಮುಂದೆಗಡೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಕೆಲಸ ಇರುತ್ತೆ ಗೊತ್ತಾ, ಕೈಂಕರ್ಯ ಇರುತ್ತೆ ಗೊತ್ತಾ, ಅದು ನಿಜಕ್ಕೂ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಏನು ಗುರುಗಳೇ, ಸಂಕ್ರಾಂತಿ ಅಂದರೆ ಅಯ್ಯಪ್ಪ ಅಂದರೆ ಈಗ ಮೀಡಿಯಾದವ್ರನ್ನ ನೀವು ಪ್ರಶಂಸೆ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಇದ್ಕೊಬೋದು. ಇದು ಪ್ರಶಂಸೆ ಎಂಬತಕ್ಕಂಥದ್ದಲ್ಲ, ಒಂದು ಗೌರವ ಎಂಬತಕ್ಕಂಥದ್ದು. ಯಾಕೆ ಅಂತಂದರೆ, ಒಂದು ಮೀಡಿಯಾ ಅಂತಂದರೆ ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ನಮಗೋಸ್ಕರ. ಯಾರಿಗೋಸ್ಕರ ಮಾಡ್ತಾರೆ? ನಮಗೋಸ್ಕರನೇ ಮಾಡೋವಂಥದ್ದು. ನಮಗೋಸ್ಕರ ಅವರು, ನಾವು ಕೂತ ಜಾಗದಲ್ಲಿ ನಮಗೆಲ್ಲ ವಾರ್ತೆಗಳು ಕೂಡ ತಲುಪಬೇಕಲ್ವ. ಹಾಗಾಗಿ ಇಂಥೆಲ್ಲ ವಿಚಾರಗಳಿರ್ತವೆ. ಈಗ ನೋಡಿ, ಸಾಧಾರಣವಾಗಿ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ, ಇವತ್ತಿನ ದಿವಸ ಆನಂದ್ ಗುರೂಜಿರವರು ನನ್ನ ತಂದೆಯವರು, ಅವರ ಒಂದು ಶಕ್ತಿ ಆಗಿರ್ಬೋದು, ಅವರ ಒಂದು ಜ್ಞಾನ ಆಗಿರ್ಬೋದು, ಅವರ ಒಂದು ವಿದ್ಯೆ ಆಗಿರ್ಬೋದು, ಅದೆಲ್ಲವೂ ಕೂಡ ಹೊರಬರಲಿಕ್ಕೆ ಕಾರಣ ಏನಪ್ಪ? ಇವತ್ತಿನ ದಿವಸ ಮೀಡಿಯಾ, ನಮ್ಮ ಜೀ ಕನ್ನಡದ ಕಾರ್ಯಕ್ರಮ, ಮಹರ್ಷಿವಾಣಿ ಕಾರ್ಯಕ್ರಮ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ಎಲ್ಲರ ಮನಸ್ಸಲ್ಲೂ ಕೂಡ ಚಿರಪರಿಚಿತವಾಗಿ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇಂತಹ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ಹಾಗಾಗಿ ಮನೆಯಲ್ಲೇ ಕೂತು ನಾವೆಲ್ಲವನ್ನು ಕೂಡ ದರ್ಶನವನ್ನು ಮಾಡ್ಬೋದು. ಇಂತಹ ಸುಂದರವಾಗಿರ್ತಕ್ಕಂಥ ಕ್ಷಣ ಇನ್ನೇನು ಅಗೋ ಇಗೋ ಅಂತಂದರೆ ಸಂಕ್ರಾಂತಿ ಎದುರಾಗ್ತಾ ಇದೆ. ಎಷ್ಟೋ ಜನ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ದರ್ಶನವನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಅಯ್ಯಪ್ಪ ಸ್ವಾಮಿಯ ಆ ಒಂದು ಚರಿತ್ರೆಯಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಲೀಲಾವಾಸ ಭಗವಂತ ಅಯ್ಯಪ್ಪ ಸ್ವಾಮಿ ಅಂದು ನಮಗೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ತಾರೆ. ಏನಪ್ಪ? ಮುಂಬರ್ತಕ್ಕಂಥ ಪ್ರತಿ ವರ್ಷವೂ ಕೂಡ ಮಕರ ಸಂಕ್ರಮಣ ದಿನ ಎಲ್ಲರಿಗೂ ಕೂಡ ನಾನು ದರ್ಶನವನ್ನು ಕೊಡ್ತೀನಿ, ಒಂದು ಜ್ಯೋತಿಯ ರೂಪದಲ್ಲಿ ನಾನು ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿ ಅವತ್ತು ಅಯ್ಯಪ್ಪ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ ನಾವು ಮಕರ ಜ್ಯೋತಿಯ ಮುಖಾಂತರ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಯೋತಿಯ ರೂಪವನ್ನು ನಾವು ದರ್ಶನವನ್ನು ಮಾಡ್ತಾ ಇದ್ದೇವೆ. ಅದು ಎಂತಹ ಅದ್ಭುತವಾಗಿರ್ತಕ್ಕಂಥದ್ದು. ವಿತಂಡವಾದಿಗಳಿಗೆ ಆಯಿತು, ನಾವು ಒಪ್ಕೊತೀವಿ, ಆಯಿತು, ಯಾರೋ ಮನುಷ್ಯನೇ ಹಚ್ಚಲಿ ಬಿಡ್ರಿ, ನಮಗೇನು. ಆದರೆ ನಾವು ಆ ಕ್ಷಣ ದರ್ಶನ ಮಾಡಬೇಕಾದ್ರೆ ನಮಗಾಗ್ತಕ್ಕಂಥ ಒಂದಿಷ್ಟು ಅನುಭವಗಳಿದೆಯಲ್ಲ, ಆ ಪವಾಡ ಇದೆಯಲ್ಲ, ಅದು ಯಾವುದು ಕೂಡ ಸುಳ್ಳಲ್ಲಿ ಇರತಕ್ಕಂಥದ್ದಲ್ಲ. ಆ ಸಾನ್ನಿಧ್ಯದಲ್ಲಿ ಅಂತಹದ್ದೊಂದು ಶಕ್ತಿ ಇದೆ. ಏನೂ ಇಲ್ಲ ಅಂತಂದರೆ, ಪಂಪಾ ನದಿನಲ್ಲಿ ಒಂದು ಸತಿ ಮಿಂದು ತೇಲಿದ್ರೆ ಅಂತಂದರೆ, ಒಂದು ಸತಿ ಮುಳುಗಿದ್ರೆ ಎಷ್ಟೋ ಪಾಪಗಳು ಹರಿತಕ್ಕಂಥದ್ದಿರುತ್ತೆ, ಚರ್ಮಬಾಧೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಇಂತೆಲ್ಲ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಇದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದೇವಿ ದೇವಸ್ಥಾನದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನದಿ ಇದೆ. ಆ ನದಿಗೂ ಕೂಡ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತಂದರೆ, ಅದಕ್ಕೆ ಎಂಥದ್ದೊಂದು ಶಕ್ತಿ ಇದೆ ಅಂತಂದರೆ, ಕೊಡಚಾದ್ರಿ ಆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿಖರ ಬೆಟ್ಟ, ಆ ಬೆಟ್ಟ, ಆ ಕೊಲ್ಲೂರು ಮೂಕಾಂಬಿಕಾ ದೇವಿ ಆ ತಾಯಿಯ ಸನ್ನಿಧಾನ ಇದೆ ಗೊತ್ತಾ, ಆ ಅರಣ್ಯ ಸುತ್ತಮುತ್ತಲು ಪೂರ್ತಿನೂ ಕೂಡ ಎಷ್ಟೋ ಗಿಡಮೂಲಿಕೆಗಳು, ಆಯುರ್ವೇದಿಕ್ ತತ್ವಗಳನ್ನು ಉಳ್ಳಂತಹ ಗಿಡಮೂಲಿಕೆಗಳು ಆ ಬೆಟ್ಟದಲ್ಲಿರ್ತಕ್ಕಂಥದ್ದಿರುತ್ತೆ. ಆ ಗಿಡಗಳು, ಆ ಗಿಡದ ಬುಡಗಳೆಲ್ಲ ಕಡೆನೂ ಕೂಡ ನೀರು ಹರಿದಾಡಿಕೊಂಡು ನದಿಯ ರೂಪದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಂದು ತಲುಪುತ್ತಲ್ಲ, ಆ ಕ್ಷಣ ಆ ನದಿನಲ್ಲಿ ಒಂದು ಸೆಕೆಂಡ್ ನಾವು ಮುಳುಗಿದ್ರೆ ನಮಗಿರ್ತಕ್ಕಂಥ ಚರ್ಮ ಬಾಧೆಗಳು ದೂರ ಆಗುತ್ತೆ. ಆ ನದಿಯಲ್ಲಿರ್ತಕ್ಕಂಥ ನೀರನ್ನು ನಾವು ಜೋಪಾನವಾಗಿ ಗಮನಿಸಿ ಕುಡಿದಿದ್ದೆ ಆದರೆ ಎಷ್ಟೋ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಒಂದು ಪ್ರಕೃತಿ, ಆ ತಾಯಿ ನಮಗೆ ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಭೂಮಿ ಮೇಲೆ ಭಕ್ತಿ, ಪರಾಕಾಷ್ಠೆ, ದೇವರು, ದೈವ ಇದೆಲ್ಲವನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲದರ ಬಗ್ಗೆ ಒಂದು ರೀತಿ ಆಲೋಚನೆಯನ್ನು ಮಾಡೋದಾದರೆ ಇವತ್ತಿಗೂ ಕೂಡ ದೇವರಿದ್ದಾರೆ ಅನ್ನೋದಕ್ಕೆ ಎಷ್ಟೋ ಸಾಕ್ಷಿ ಕುರುಹುಗಳನ್ನು ನಾವು ಇವತ್ತಿಗೂ ಕೂಡ ಗಮನಿಸ್ತಾ ಹೋಗ್ತೀವಿ. ಅಂತಹ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ. ಅದಕ್ಕೋಸ್ಕರ ಮಕರ ಸಂಕ್ರಮಣ ದಿನ ಆ ಮಕರ ಜ್ಯೋತಿಯ ದರ್ಶನ ಇದೆ ಗೊತ್ತಾ, ಅದು ನಿಜಕ್ಕೂ ಬಹಳ ಅದ್ಭುತ, ಎಲ್ಲರ ಜನ್ಮ ಪಾವನ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಆ ಸುಂದರವಾಗಿರ್ತಕ್ಕಂಥ ಕ್ಷಣಕ್ಕೋಸ್ಕರ, ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೋಸ್ಕರ. ಏನಕ್ಕಿಷ್ಟೆಲ್ಲ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಏನಕ್ಕೆ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಯಾಕೆ ಅಂತಂದರೆ ನಾನು ಕೂಡ ಮಾಲಾಧಾರಣೆಯನ್ನು ಮಾಡಿದ್ದೇನೆ. 14 ವರ್ಷ ಕಳೆದಿರ್ತಕ್ಕಂಥದ್ದಿದೆ ಮಾಲಾಧಾರಣೆಯನ್ನು ಮಾಡಿ. ಆ ಮಾಲಾಧಾರಣೆಯನ್ನು ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ
ಎಷ್ಟೋ ಪವಾಡಗಳು ನಡೆದಿರ್ತಕ್ಕಂಥದ್ದಿದೆ, ಅದು ಸ್ವಂತ ಅನುಭವಕ್ಕೆ ಬಂದಿರತಕ್ಕಂಥದ್ದಿದೆ. ಕಣ್ಣಿಲ್ದವ್ರಿಗೆ, ಮಾತು ಬರದೇ ಇರತಕ್ಕಂಥವ್ರಿಗೆ, ಕಿವಿ ಕೇಳದೇ ಇರತಕ್ಕಂಥವ್ರು ಎಷ್ಟೋ ಜನ ವ್ರತಗಳನ್ನು ಮಾಡಿ, ಅಯ್ಯಪ್ಪ ಸ್ವಾಮಿಯ ವ್ರತವನ್ನು ಮಾಡಿ ಇವತ್ತಿಗೂ ಕೂಡ ಸಾಕ್ಷಿ ಆಧಾರದ ಸಮೇತವಾಗಿ ವ್ರತಾನುಷ್ಠಾನವನ್ನು ಮುಗಿಸಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬಂದವರಿಗೆ ಕಣ್ಣು ಬಂದಿರತಕ್ಕಂಥದ್ದಿದೆ, ಕಿವಿ ಕೇಳಿಸಿರ್ತಕ್ಕಂಥದ್ದಿದೆ, ಮಾತು ಬಂದಿರತಕ್ಕಂಥದ್ದಿದೆ, ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ತಕ್ಕಂಥದ್ದಿದೆ, ಆರ್ಥಿಕ ಸಂಕಷ್ಟ ದೂರ ಆಗಿರ್ತಕ್ಕಂಥದ್ದಿದೆ. ಇಂತೆಲ್ಲ ವಿಚಾರಗಳನ್ನು ಮಕ್ಕಳಾಗದೇ ಇರತಕ್ಕಂಥವ್ರು ಹರಿಸ್ಕೊಳ್ತಾರೆ. ಭಗವಂತ ಮುದ್ದಾಗಿರ್ತಕ್ಕಂಥ ಮಣಿಕಂಠ, ನನಗೇನಾದರೂ ಜನ್ಮವನ್ನು ಆಗಿದ್ದೇ ಆದರೆ ಇಷ್ಟು ವರ್ಷ ತುಂಬೋದ್ರೊಳಗೆ ನಾನು ಒಂದು ಸತಿನಾದರೂ ನಿನ್ನ ಕ್ಷೇತ್ರಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಬಹಳ ಮುದ್ದಾಗಿರ್ತಕ್ಕಂಥ ಮಕ್ಕಳಿಗೆ ಜನ್ಮವನ್ನು ನೀಡಿರ್ತಕ್ಕಂಥದ್ದಿದೆ. ಅಂಥ ಕಲಿಯುಗದ ಕಲ್ಪತರು ನಮ್ಮ ಅಯ್ಯಪ್ಪ ಸ್ವಾಮಿ ಅಂತಲೇ ಹೇಳ್ಬೋದು. ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಇನ್ನು ಮುಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಅಯ್ಯಪ್ಪ ಸ್ವಾಮಿಯ ಒಂದಿಷ್ಟು ವ್ರತಾನುಷ್ಠಾನದ ಬಗ್ಗೆ ಆಗಿರ್ಬೋದು, ಇಲ್ಲಾಂತಂದರೆ ವ್ರತಾನುಷ್ಠಾನದಲ್ಲಿರ್ತಕ್ಕಂಥ ಒಂದಿಷ್ಟು ಪವಾಡ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 12/1/2025 ಭಾನುವಾರ, ಬಹಳ ವಿಶೇಷವಾಗಿ ಚತುರ್ದಶಿ, ಮೃಗಶಿರ ನಕ್ಷತ್ರ. ಇವತ್ತಿನ ದಿವಸ ಮೃಗಶಿರ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಕೃಪಾಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ತಮಗೆ ಸಿಗಲಿ, ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗಲಿ. ತಾವಿನ್ನು ಮುಂದಿನ ದಿನಮಾನಗಳಲ್ಲಿ ತಮ್ಮ ಯಶಸ್ಸು ಎಲ್ಲವೂ ಕೂಡ ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಯ್ಯಪ್ಪ ಸ್ವಾಮಿ ಬಗ್ಗೆ ತಿಳಿಸ್ತಾ ಇದ್ದೆ. ಅಯ್ಯಪ್ಪ ಸ್ವಾಮಿಯ ಬಗ್ಗೆ ತಿಳಿಸೋದಕ್ಕೆ ನಮಗೆ ಸಿಗ್ತಕ್ಕಂಥ ಈ 1-2 ಸಮಯ, 1 ಅವರ್ 2 ಅವರ್ ಸಮಯ ಸಾಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಆ ಭಗವಂತನ ಕೃಪಾಶೀರ್ವಾದ ಆಗಿದೆ. ಆತನ ವಿಚಾರವಾಗಿ ಹೇಳ್ತಾ ಹೋದರೆ ನಮಗಾಗಿರ್ತಕ್ಕಂಥ ಅನುಭವಗಳನ್ನು ನಾವು ಹಂಚ್ಕೊಳ್ಳೋದಾದ್ರೂ ಕೂಡ ನಮಗೆ ಸಿಗ್ತಕ್ಕಂಥ ಈ ಒಂದು ಸ್ವಲ್ಪ ಸಮಯನೂ ಕೂಡ ಸಾಕಾಗೋದಿಲ್ವೇನು. ಯಾಕೆ ಅಂತಂದರೆ ಅಂತಹ ಒಂದು ಪವಾಡ ಅಯ್ಯಪ್ಪ ಸ್ವಾಮಿಯದ್ದು. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಎಲ್ರಿಗೂ ಕೂಡ ಇರಲಿ. ಮೊನ್ನೆ ತಾನೇ ವೈಕುಂಠ ಏಕಾದಶಿ ಆಯಿತು, ಬಹಳ ಅದ್ಭುತವಾಗಿ ನಡೆದಿರತಕ್ಕಂಥದ್ದಿತ್ತು. ಈ ಬಾರಿ ವೈಕುಂಠ ಏಕಾದಶಿಯ ಆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣವನ್ನು ನಮ್ಮ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸನ್ನಿಧಾನದಲ್ಲಿ ಕಳೆದಿರ್ತಕ್ಕಂಥದ್ದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ. ಯಾಕೆ ಅಂತಂದರೆ ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಏನೋ, ಒಂದು ಹೂವು ಎಕ್ಸ್ಟ್ರಾ ಪೂಜೆ ಮಾಡಿದ್ನೋ ಏನೋ ಭಗವಂತನಿಗೆ. ಯಾಕೆ ಅಂತಂದರೆ ಈ ಜನ್ಮದಲ್ಲಿ ನನಗಿಂತಹದ್ದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಅವಕಾಶ, ಭಗವಂತನನ್ನು ಮುಟ್ಟಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ರೀತಿ ಆಗಿರ್ಬೋದು, ಇಲ್ಲಾಂದರೆ ಪೂಜಾನುಷ್ಠಾನವನ್ನು ಮಾಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಅದರಲ್ಲೂ ನನ್ನ ತಂದೆ ತಾಯಿ ಅವರ ಒಂದು ಹೊಟ್ಟೆಯಲ್ಲಿ ಜನ್ಮಿಸಿರ್ತಕ್ಕಂಥವ್ರು ನಾನು, ಇದು ನಿಜಕ್ಕೂ ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಇವತ್ತಿನ ದಿವಸ ಸಾಕಷ್ಟು ಜನ ಇವತ್ತಿಗೂ ಕೂಡ ಹೇಳ್ತಾರೆ, ಶ್ರೀನಿವಾಸ್ ಶರ್ಮಾರವರೇ, ನೀವು ಇಷ್ಟು ಸಣ್ಣ ವಯಸ್ಸಿಗೆ ನೀವು ಈ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದೀರಲ್ಲ, ಈ ಒಂದು ಆಧ್ಯಾತ್ಮಕ್ಕೆ ಬಂದಿದ್ದೀರಲ್ಲ, ನಿಮಗೆ ಇನ್ನೂ ನೀವು ಸಂತಸವಾಗಿ ಸಂಭ್ರಮದ ಒಂದಿಷ್ಟು ಕ್ಷಣಗಳನ್ನು ತಾವು ಅನುಭವಿಸ್ಬೋದಾಗಿತ್ತಲ್ವ, ಯಾಕೆ ನಿಮ್ಮ ತಂದೆ ತಾಯಿಯವ್ರು ಏನಾದರೂ ಫೋರ್ಸ್ ಮಾಡಿದ್ರೆ ಹಾಗೆ ಹೀಗೆ. ನೋಡಿ, ನಿಜವಾಗ್ಲೂ ಹಾಗೆ ತಿಳಿಸೋದಾದರೆ ನನ್ನ ತಂದೆ ತಾಯಿ ಇವತ್ತಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ನೀನು ಈ ಒಂದು ಸಾನ್ನಿಧ್ಯಕ್ಕೆ ಬಾ. ನಮ್ಮ ತಂದೆಯವರು ನನಗೆ ಈ ವಿಚಾರವಾಗಿ ಎಲ್ಲ ರೀತಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದರು. ನನಗೆ ಇದ್ರ ಬಗ್ಗೆ ಒಂದಿಷ್ಟು ವಿದ್ಯಾಭ್ಯಾಸದ ಬಗ್ಗೆ ಅರಿವನ್ನು ಕೊಡ್ತಾ ಇದ್ರೆ ಹೊರತಾಗಿ ಒಂದು ದಿವಸಕ್ಕೂ ಕೂಡ ಅವ್ರು ನನ್ನನ್ನು ಫೋರ್ಸ್ ಮಾಡಿಲ್ಲ. ನಿನಗೇನು ಸಮಾಧಾನ ಆಗುತ್ತೋ ಅದು ಮಾಡು, ನಿನ್ನ ಜೀವನದಲ್ಲಿ ನಿನಗೇನು ಸಂತೋಷ ಕೊಡುತ್ತೋ ಅದನ್ನು ನೀನು ಮಾಡು, ನಾನೇನು ಬೇಡ ಅಂತ ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಅನಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲರೂ ಅವರವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದಷ್ಟು ವಿಚಾರಗಳನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಇನ್ನೊಂದು ನಮ್ಮ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಈ ಒಂದು ಆಧ್ಯಾತ್ಮ ಎಂಬತಕ್ಕಂಥದ್ದಾಗಲಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಕೈ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದಿದೆ. ಹಂಗಂತ ಹೇಳಿ ನನ್ನೊಬ್ಬನಿಂದ ಇದು ಉದ್ಧಾರ ಆಗ್ತಾ ಇದೆ ಎಂಬತಕ್ಕಂಥ ಮಾತನಾಡಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ. ಅದು ಎಂಬತಕ್ಕಂಥದ್ದಲ್ಲ. ಆದರೆ ಇಂತಹ ಆಧ್ಯಾತ್ಮ, ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ನನ್ನದೆಲ್ಲೋ ಒಂದು ಕಡೆ ಸಣ್ಣ ತೃಣಕಾಷ್ಟದ ಒಂದು ಪಾತ್ರ ಅಂತಲೇ ತಿಳ್ಕೊಬೋದು.
ಯಾಕೆ ಅಂತಂದರೆ ನಾನು ಇಷ್ಟು ಸಣ್ಣ ವಯಸ್ಸಿಗೆ ಈ ಆಧ್ಯಾತ್ಮಕ್ಕೆ ಬಂದಿರತಕ್ಕಂಥದ್ದು ನನ್ನ ಮನಸ್ಸಿಗೆ ಯಾವುದೇ ರೀತಿ ನೋವಿಲ್ಲ. ನೋಡಿ, ಒಂದಷ್ಟು ವಿಚಾರಗಳಲ್ಲಿ ಒಂದಷ್ಟು ಬಂಧನಗಳಿದ್ದಾವೆ, ಬ್ಯಾರಿಗೇಡ್ಸ್ಗಳಿದ್ದಾವೆ, ಅದಿಲ್ಲ ಅಂತಲ್ಲ, ಅದೆಲ್ಲವನ್ನೂ ಕೂಡ ಅನುಸರಿಸ್ಕೊಂಡು ಹೋಗೋದೇ ಜೀವನ. ಆದರೆ ನಿಜಕ್ಕೂ ಹೇಳ್ತೀನಿ, ನಮ್ಮ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಿಜಕ್ಕೂ ಎಂತಹ ಸಂತೋಷ ಇದೆ, ಸಂಭ್ರಮ ಇದೆ, ನೆಮ್ಮದಿ ಇದೆ ಅಂತಂದರೆ ಅದು ನಿಜಕ್ಕೂ ಅನುಭವಿಸಿದವನಿಗೆ ಮಾತ್ರ. ನೋಡಿ, ಬೆಲ್ಲ ತಿಂದವನಿಗೆ ಮಾತ್ರ ಆ ಕ್ಷಣದ ರುಚಿ ಗೊತ್ತಾಗುತ್ತೆ, ನೋಡಿದವನಿಗೆ ಏನು ಗೊತ್ತಾಗುತ್ತೆ? ನೋಡಿದವನಿಗೆ ಏನಪ್ಪ ಅಂತಂದರೆ ಬೆಲ್ಲ ಸಿಹಿ ಇರುತ್ತೆ, ಹೌದು, ತಿಂದರೆ ತಾನೇ ಅದ್ರ ಸಿಹಿ ಏನು ಅಂತ ಗೊತ್ತಾಗೋದು. ಹಾಗಾಗಿ ತಿಂದಿದ್ದೀನಿ ನಾನು, ಆ ಸಿಹಿ ಏನು ಅನ್ನೋದನ್ನು ನಿಜಕ್ಕೂ ಈ ಕ್ಷಣವೂ ಕೂಡ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಚಾರಗಳೆಲ್ಲದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂದು ವಿಚಾರವನ್ನು ನೋಡೋದಾದ್ರೂ ಕೂಡ ಹಾಗೇನೆ, ಮಾಲಾಧಾರಣೆ ಅಂತಂದರೆ ಒಂದಷ್ಟು ಜನ ಪ್ರಾರಂಭ ಮಾಲೆ ಹಾಕೋರಿಗೆ ಒಂದು ಭಯ ಇಡಿಸ್ಬಿಡ್ತಾರೆ. ಹಂಗಿರಬೇಕು ನೀನು, ಹಿಂಗಿರ್ಬೇಕು ನೀನು. ಹೌದು, ಇರಬೇಕು. ವ್ರತಾನುಷ್ಠಾನದಲ್ಲಿ ಸ್ವಲ್ಪ ಕಠಿಣ ಕ್ಷಣಗಳನ್ನು ಅನುಭವಿಸ್ಬೇಕು. ಆದರೆ ಒಂದು ಸತಿ ವ್ರತವನ್ನು ಮಾಡಿದ್ರೆ, ಒಂದಷ್ಟು ಸತಿ ವ್ರತಾನುಷ್ಠಾನವನ್ನು ಪ್ರಾರಂಭ ಮಾಡಿದ್ರೆ, ಅದು ನಿಜಕ್ಕೂ ಹೇಳ್ತೀನಿ, ನೀವು ನಿಮ್ಮ ಜೀವನ ಪರ್ಯಂತ ಮರೆಯಲಾಗದ ಎಷ್ಟೋ ಸುಂದರವಾಗಿರ್ತಕ್ಕಂಥ ಕ್ಷಣವನ್ನು ಅನುಭವಿಸ್ತೀರಿ ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದಲ್ಲಿ. ಈಗೀಗ ಏನೇನೋ ಹುಟ್ಟಾಕ್ಬಿಟ್ಟಿದ್ದಾರೆ ಆ ವ್ರತದಲ್ಲೂ ಅಷ್ಟೇ, ಇಷ್ಟ ಬಂದಿದ್ದ ಸೇವೆಗಳು ಅಂತ ಏನೇನೋ, ಅದೇನೇ ಅದು ವಿಚಿತ್ರ. ನಮಗೆ ನಾವು ನೋಡೂ ಇಲ್ಲ, ನಾವು ಕೇಳೂ ಇಲ್ಲ. ನಾವು ಅದು ಇತ್ತೀಚಿನ ದಿನಮಾನಗಳಲ್ಲಿ ಅದೇನೇನೋ ಗಮನಿಸ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನ ನಮ್ಮ ತಂದೆಯವರು ಆಚರಣೆಯನ್ನು ಮಾಡ್ತಾಯಿದ್ರು, ನಮ್ಮ ತಾತನ ಕಾಲದಿಂದನೂ ಕೂಡ ಆಚರಣೆ ನಡ್ಕೊಂಡು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದಿದೆ. ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಆಚರಣೆಯನ್ನು ಮಾಡಿದ್ದಾರೆ, ನನ್ನ ಮಾವ ಆಚರಣೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಏನೇನೋ ಸೇವೆಗಳಂತೆ, ಅದು ಏನೇನೋ ನೀತಿ ನಿಬಂಧನೆಗಳಂತೆ, ನನಗೆ ಅದು ಅರ್ಥನೇ ಆಗೋದಿಲ್ಲ. ಎಲ್ಲನೂ ಮಾಡ್ತಾರೆ, ಆದರೆ ಒಂದು ವಿಚಾರ, ಆಹಾರದ ಪದ್ಯ ಕ್ರಮದಲ್ಲಿ ಮಾತ್ರ ಆ ವ್ರತಾನುಷ್ಠಾನ ಮಾಡಬೇಕಾದ್ರೆ ಯಾಕೆಲ್ಲೋ ಒಂದು ಕಡೆ ಎಡುತ್ತೀರಿ? ಇಷ್ಟೆಲ್ಲ ಪದ್ಧತಿ ಆಚಾರಗಳಲ್ಲಿ ಬದಲಾವಣೆ ತರೋರು ಆಹಾರದಲ್ಲಿ ಯಾಕೆ ತರೋದಿಲ್ಲ? ಅಯ್ಯಪ್ಪ ಸ್ವಾಮಿಯ ವ್ರತದಲ್ಲಿ ಇರತಕ್ಕಂಥದ್ದು ಏನಪ್ಪ? 2 ಹೊತ್ತಿನ ಊಟ. ಆರೋಗ್ಯದ ಸಮಸ್ಯೆ ಇರತಕ್ಕಂಥವ್ರು ತಾವು ಮಾಡಿ 3 ಹೊತ್ತಿನ ಊಟ. ಅದು ನಿಮ್ಮ ಆರೋಗ್ಯ ಸಮಸ್ಯೆ ಇದೆ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಈ ವ್ರತಾನುಷ್ಠಾನದ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಿಷೇಧ ಅಂತಿದೆ, ಆದರೆ ಎಲ್ಲರೂ ಅದನ್ನು ಸೇರಿಸ್ಕೊಂಡೇ ಸ್ವೀಕಾರ ಮಾಡ್ತಾರೆ. ಯಾಕೆ? ಇದಕ್ಕೆ ಯಾವುದೇ ರೀತಿ ನೀತಿ ನಿಬಂಧನೆಗಳಿಲ್ವಾ? ನಾನು ಆಹಾರದ ಪದ್ಯ ಕ್ರಮದಲ್ಲಿ ಬೆಳ್ಳುಳ್ಳಿ ಈರುಳ್ಳಿನ ನಾನು ದೋಷ ಮಾಡ್ತಾ ಇಲ್ಲ ಅಂತಂದರೆ ಅದು ದೋಷ ಅಂತ ಹೇಳ್ತಾ ಇಲ್ಲ. ಆದರೆ ಈ ವ್ರತಾನುಷ್ಠಾನದ ಸಮಯದಲ್ಲಿ ಸೇವನೆಯನ್ನು ಮಾಡಬಾರ್ದು. ನೋಡಿ, ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇವನೆ ಮಾಡೋದಕ್ಕೂ ಕೂಡ ದೇರ್ ಇಸ್ ಅ ಸೈಂಟಿಫಿಕ್ ರೀಸನ್. ಅದಕ್ಕೊಂದು ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ರೀಸನ್ ಇದೆ. ಈರುಳ್ಳಿ ಬೆಳ್ಳುಳ್ಳಿ ನಮ್ಮ ಮನುಷ್ಯನಲ್ಲಿರ್ತಕ್ಕಂಥ ಒಂದಿಷ್ಟು ಟೆಸ್ಟೋಸ್ಟಿರಾನ್ ಲೆವೆಲನ್ನು ಬೂಸ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಟೆಸ್ಟೋಸ್ಟಿರಾನ್ ಲೆವೆಲ್ ಎಂಬತಕ್ಕಂಥದ್ದು ಏನಿದೆ, ಅದು ಬೂಸ್ಟ್ ಆದಾಗ ಸಾಧಾರಣವಾಗಿ ಮನುಷ್ಯನ ದೇಹದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇಂತಹ ಬದಲಾವಣೆಗಳಾಗುವ ಸಮಯದಲ್ಲಿ ಮನುಷ್ಯನ ತಲೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಬೇರೊಂದು ರೀತಿ ಆಲೋಚನೆಗಳಿಗೆ ನಿಮ್ಮ ವ್ರತಕ್ಕೆ ಯಾವುದೇ ರೀತಿ ಭಂಗ ತರಬಾರದು, ಯಾವುದೇ ರೀತಿ ಸಮಸ್ಯೆಗಳು ಉಂಟಾಗಬಾರ್ದು ಅಂಥೇಳಿ ಇದನ್ನು ಉಪಯೋಗಿಸಬೇಡಿ ಅಂಥೇಳಿ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಆಧ್ಯಾತ್ಮಿಕವಾಗಿ ನೋಡೋದಾದರೆ ಈರುಳ್ಳಿ ಬೆಳ್ಳುಳ್ಳಿಗೂ ಕೂಡ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಏನಪ್ಪ ಅಂತಂದರೆ, ನೋಡಿ, ಇವತ್ತಿಗೂ ಕೂಡ ಒಂದು ವಿಚಾರವನ್ನು ತಿಳಿಸ್ತೀನಿ. ನೋಡಿ, ಬಲಿ ತೆಗೆದುಕೊಳ್ತಕ್ಕಂಥ ದೇವತೆಗಳಾಗಿರ್ಬೋದು, ಇಲ್ಲ ಅಂತಂದರೆ ಶುದ್ರ ದೇವತೆಗಳಾಗಿರ್ಬೋದು, ಅಂಥದ್ದು ಅದರ ಒಂದು ಆಚರಣೆ ಅದು ಸಂಪೂರ್ಣವಾಗಿ ಅಥರ್ವಣ ವಿದ್ಯೆ ಆಗಿರುವ ಕಾರಣದಿಂದ ಅಥರ್ವಣದ ರೀತಿನೇ ಬೇರೆ. ಆದರೆ ನಾವು ನಮ್ಮ ಪ್ರತಿನಿತ್ಯ ನಾವು ಸಲ್ಲಿಸ್ತಕ್ಕಂಥ ಪೂಜಾನುಷ್ಠಾನದ ದೇವತೆಗಳಿಗೆ ಯಾವತ್ತಾದರೂ ಈರುಳ್ಳಿ ಬೆಳ್ಳುಳ್ಳಿ ನೈವೇದ್ಯವನ್ನು ಮಾಡ್ತೀವಾ? ಇಲ್ಲ. ಯಾಕೆ ಮಾಡೋದಿಲ್ಲ? ಅದಕ್ಕೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಧಾರ ಇದೆ. ನಾನು ಅದನ್ನು ತಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ಸವಿಸ್ತಾರವಾಗಿ ತಿಳಿಸ್ತೀನಿ. ಈ ಈರುಳ್ಳಿ ಬೆಳ್ಳುಳ್ಳಿ ಇದರ ಜನನ ಹೇಗಾಯಿತು, ಇದರ ಸಂಕೇತ ಏನು, ಇದು ಯಾವ ಒಂದು ಕಾರಣಕ್ಕೆ ಜನನವಾಯಿತು, ಈ ಪದಾರ್ಥದ ಜನನದಿಂದ ಇರತಕ್ಕಂಥ ಒಂದು ಕಾರಣವೇನು, ಅದೆಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೇನೆ. ಹಾಗಾಗಿ ಭಗವಂತನ ನೈವೇದ್ಯದ ಸಮಯದಲ್ಲೂ ಕೂಡ ಸಾಧಾರಣವಾಗಿ ತಾವು ಗಮನಿಸಿ, ಯಾರನ್ನೂ ಕೂಡ ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿರ್ತಕ್ಕಂಥ ಪದಾರ್ಥದ ನೈವೇದ್ಯವನ್ನು ಮಾಡೋದಿಲ್ಲ. ನೋಡಿ, ಈ ಸಾಧಾರಣವಾಗಿ ಅನ್ನದಾಸೋಹಗಳು ಮಾಡಬೇಕಾದ್ರೆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಆಗ ನಾವು ಈ ಒಂದು ಪಲಾವ್ ಆಗಿರ್ಬೋದು, ಇಲ್ಲ ಅಂತಂದರೆ ಬರೋ ಭಕ್ತರಿಗೆ ಏನಾದರೂ ಒಂದು ಐಟಮ್ಸನ್ನು ಮಾಡಿರ್ತೀವಿ, ಪದಾರ್ಥಗಳನ್ನು ಮಾಡಿರ್ತೀವಿ ಅಡುಗೆಯನ್ನು ಮಾಡಿದಾಗ, ಆಗ ಅದಕ್ಕೆಲ್ಲವನ್ನೂ ಕೂಡ ಹಾಕಲೇಬೇಕಾಗತ್ತೆ. ಆ ರುಚಿ ಬರಲಿಕ್ಕೋಸ್ಕರ ಹಾಕ್ತಾರೆ. ನಾವು ಅದನ್ನು ತಪ್ಪು ಅಂತಲೂ ಹೇಳೋದಿಲ್ಲ, ನಾವು ಅದನ್ನು ಬೇಡ ಅಂತಲೂ ಹೇಳೋದಿಲ್ಲ.
ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದಾಗ ಅದೆಲ್ಲವೂ ಕೂಡ ನಡೆಯುತ್ತೆ, ಅದು ಸರ್ವೇ ಸಾಮಾನ್ಯ. ಆದರೆ ಆ ಸಮಯದಲ್ಲಿ ನೀವು ನೈವೇದ್ಯ ಮಾಡೋದಿಲ್ವ ಗುರುಗಳೇ? ನಾವು ಮಾಡ್ತೀವಿ, ಇಲ್ಲ ಅಂತಲ್ಲ. ಏನಕ್ಕೋಸ್ಕರ? ಅದು ನೈವೇದ್ಯ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಭಗವಂತನ ಪೂಜಾನುಷ್ಠಾನದಲ್ಲಿ ನೆರವೇರಿರ್ತಕ್ಕಂಥ ಈ ಒಂದು ಪ್ರಸಾದ ಎಲ್ರಿಗೂ ಕೂಡ ಸಂತೃಪ್ತಿಯಾಗಿ ವಿನಿಯೋಗ ಆಗಲಿ, ಭಗವಂತನ ಅನುಗ್ರಹ ಸಿಗಲಿ, ಬರೋ ಭಕ್ತರೆಲ್ಲರೂ ಕೂಡ ತೃಪ್ತಿಕರವಾಗಿರ್ತಕ್ಕಂಥ ಭೋಜನವನ್ನು ಸ್ವೀಕಾರ ಮಾಡಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ನಾವು. ಆದರೆ ಭಗವಂತನ ಗರ್ಭಗುಡಿ ತನಕ ಹೋಗೋ ನೈವೇದ್ಯದಲ್ಲಿ ಯಾವತ್ತೂ ಕೂಡ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇದನ್ನು ಮಿಶ್ರಣವನ್ನು ಮಾಡಿರ್ತಕ್ಕಂಥ ಪದಾರ್ಥಗಳು ಯಾವತ್ತೂ ಕೂಡ ನೈವೇದ್ಯಕ್ಕೆ ಹೋಗೋದಿಲ್ಲ. ಇನ್ನು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಉಪವಾಸವನ್ನು ಮಾಡ್ತೀರಿ. ಇವತ್ತಿನ ದಿವಸ ನಾನು ಸಾಧಾರಣವಾಗಿ ತಿಳಿಸೋದಾದರೆ ನಾನ್ ವೆಜ್ ತಿಂತಕ್ಕಂಥ ಎಷ್ಟೋ ಜನ ಅವರ ಒಂದು ಮನೆಯಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾದ್ರೆ ಉಪವಾಸದ ಕ್ರಮವನ್ನು ಮಾಡ್ತಾರೆ. ಉಪವಾಸ ಇದ್ದಾಗ ಈರುಳ್ಳಿ ಬೆಳ್ಳುಳ್ಳಿ ಸೇವನೆ ಮಾಡ್ತಾರೆ, ಅವರಾದ್ರೂ ಕೂಡ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅದನ್ನು ಹಿರಿಯರು ನಮಗೆ ಸುಮ್ಮನೆ ಹೇಳಿದ್ದಾರೆ, ಇಲ್ಲಾಂತಂದರೆ ತಮಾಷೆಗೆ ಹೇಳಿದ್ದಾರೆ ತಿನ್ನಬಾರ್ದು ಅಂತ ಹೇಳಿ. ಇವತ್ತಿನ ದಿವಸ ಮನುಷ್ಯನ ಜೀವನ ಇರೋದೊಂದು ಕ್ಷಣ, ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು, ಬೇಕಾದ ತಿನ್ಬೋದು, ನಾವೇನು ಬೇಕಾನ ಮಾಡ್ಬೋದು. ಆದರೆ ಇದೆಲ್ಲದರ ಜೊತೆಗೆ ಈ ದೇವರು, ದಿಂಡ್ರು, ಭಕ್ತಿ, ಪರಾಕಾಷ್ಠೆ ಇದೆಲ್ಲವನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡು ಬರ್ತೀವಲ್ವ. ಏನಕ್ಕೋಸ್ಕರ ಇಟ್ಕೊಂಡು ಬರ್ತೀವಿ? ಇದೆಲ್ಲ ನಾವು ಹುಟ್ಟಾಕಿರೋದ? ಇಲ್ಲ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ತಾತ, ಅವ್ರ ಹಿರಿಯರು ಇವರೆಲ್ಲರೂ ಕೂಡ ನಮಗೆ ತಲೆಗೆ ತುಂಬಿರ್ತಕ್ಕಂಥದ್ದಾಗಲಿ, ತುಂಬಿರೋದು ಅನ್ನೋದಕ್ಕಿಂತ ಆ ಸತ್ಯತೆಗಳ ಒಂದಿಷ್ಟು ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ಉಣಬಣಿಸೋದ್ರಿಂದನೇ ತಾನೇ ನಾವು ಇಷ್ಟೆಲ್ಲ ಜೀವನದಲ್ಲಿ ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣೆಯನ್ನು ಮಾಡಿರ್ತಕ್ಕಂಥವ್ರು ಆದಷ್ಟು ನಿಮ್ಮ ಆಹಾರದ ಪದ್ಯಕ್ರಮದಲ್ಲಿ ಒಂದು ಕಂಟ್ರೋಲ್ ಇರಲಿ. ಇದೊಂದು ವಿಚಾರ ನಾನು ತಿಳಿಸ್ತೀನಿ. ದಯವಿಟ್ಟು ಯಾರಾದರೂ ಮಾಲಾಧಾರಣೆಯನ್ನು ಮಾಡಿರ್ತಕ್ಕಂಥವ್ರು, ಅದರಲ್ಲೂ ಕನ್ಯಾಸ್ವಾಮಿಗಳಿಗಂತೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆ ಇರಬೇಕು. ಹೌದು, ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಊಟದ ಕ್ರಮ ಬಂದಾಗ ಅವ್ರಿಗೆ ಹುಚ್ಚಿಗಿಟ್ಕೊಂಡು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನೋಡಿ, ಅಯ್ಯಪ್ಪ ಸ್ವಾಮಿಯ ವ್ರತಾನುಷ್ಠಾನದಲ್ಲಿ ನಿಮ್ಮ ಬಲಮೂತ್ರ ವಿಸರ್ಜನೆಗಳನ್ನು ಮಾಡಬೇಕಾದ್ರೆ ನೀವು ಒಂದಕ್ಕೋದ್ರೆ ಅಂತಂದರೆ ತಾವು ಸುಸುಗೇನಾದರೂ ಹೋದಾಗ ಸಾಧಾರಣವಾಗಿ ಕೈ ಕಾಲನ್ನು ಶುದ್ಧವಾಗಿ ತೊಳ್ಕೊಂಬರಬೇಕು. ನಿಮ್ಮ ಮಾಲೆಯನ್ನು ತಮ್ಮ ಬಲಗಡೆ ಕಿವಿಗೆ ತಾಗಿಸ್ಬೇಕು. ಏನಕ್ಕೋಸ್ಕರ ಅಂತಂದರೆ ಈ ಬಲಗಡೆ ಕಿವಿ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಸಪ್ತ ನದಿಗಳಲ್ಲಿರ್ತಕ್ಕಂಥ ಒಂದಿಷ್ಟು ಶಕ್ತಿ ಈ ಬಲಗಡೆ ಕಿವಿನಲ್ಲಿರುತ್ತಂತೆ. ನಮಗೆ ಅಷ್ಟು ಒಂದು ಶಕ್ತಿ ಇರುತ್ತಂತೆ. ಹಾಗಾಗಿ ಈ ಒಂದು ಬಲಗಡೆ ಕಿವಿಗೆ ಈ ರೀತಿ ತಾಗಿಸ್ಬೇಕು. ಆಗ ಆ ಮಾಲೆಗೂ ಕೂಡ ಅಪವಿತ್ರವಾಗದಿರ ಪವಿತ್ರವಾಗುತ್ತೆ ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಇನ್ನು ತಾವು ಯೂಶಲ್ಲಾಗಿ 1-2ಕ್ಕೆ ಹೋದಾಗ ಆಗ ತಾವು ಸ್ನಾನವನ್ನು ಖಂಡಿತವಾಗಲೂ ಮಾಡಬೇಕು ಅಂತ ಹೇಳ್ತಾರೆ. ಏನಕ್ಕೋಸ್ಕರ? ಅದೆಲ್ಲವೂ ಕೂಡ ಒಂದು ಶುದ್ಧಿ. ಅದಕ್ಕೋಸ್ಕರ ಹೇಳ್ತಾರೆ. ಆಹಾರದ ಪದ್ಯ ಕ್ರಮದಲ್ಲಿ ಏನಕ್ಕೋಸ್ಕರ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತಂದರೆ, ತಾವು ಅಗಲಗಲ ವಾಶ್ರೂಮ್ಗೆ ಹೋದಾಗ ಸ್ನಾನ ಮಾಡಬೇಕಾದ ಪರಿಸ್ಥಿತಿನಲ್ಲಿ ತಾವು ತಿಂತಕ್ಕಂಥ ಆಹಾರ ಹೊಟ್ಟೆ ತುಂಬ ತಿನ್ನಬೇಕು, ಇಲ್ಲ ಅಂತಲ್ಲ. ಆದರೆ ತಿನ್ನೋ ಪದಾರ್ಥನ ಜೋಪಾನವಾಗಿ ತಿನ್ನಬೇಕು. ನಿಮಗೆ ಬೇರೊಂದು ರೀತಿ ಸಮಸ್ಯೆ ತಂದೊಡ್ಡಬಾರ್ದು ಅಂತ ಹೇಳಿ ಇಂತಹ ಒಂದಿಷ್ಟು ನೀತಿ ನಿಬಂಧನೆಗಳಿದ್ದಾವೆ. ಹಂಗಂತ ಹೇಳಿ ಇದು ಯಾವುದೂ ಕಷ್ಟ ಅಂತಲ್ಲ. ನಾವು ಪ್ರತಿನಿತ್ಯ ನಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದೇ. ಅದರಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾತ್ರ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನುವಾನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನುವಾನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪ
ರೂಪವಂತೆ ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾನಕ್ಕಾಗಿ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ಇವತ್ತು ರಾತ್ರಿ ಕಾರ್ಯಕ್ರಮ ಮುಗಿಯುವವರೆಗೂ ಅನ್ನದಾಸೋಹ ಎಂಬತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅನ್ನದ ಪಾತ್ರೆಗಳು ಕೊಬ್ಬರಿಗೆಗಳು ನೋಡ್ತಾ ಇದ್ದರೆ ಗತ ವೈಭೋಗವನ್ನು ನಾವು ಜ್ಞಾಪಿಸ್ಕೊಳ್ಬಹುದು. ಏನೇ ಆದರೂ ಉತ್ತರ ಕರ್ನಾಟಕದ ಅನ್ನದಾನ ನೋಡ್ಲಿಕ್ಕೆ ಆನಂದ, ಸವಿಲಿಕ್ಕೆ ಆನಂದ. ಅದರಲ್ಲೂ ಆ ಗೋಧಿ ಪಾಯಸ ಜೊತೆಗೆ ಅನ್ನ ಜೊತೆಗೆ ಬೇಕಾಗಿರ್ತಕ್ಕಂಥ ಖಾದ್ಯಗಳು ಇಷ್ಟೆಲ್ಲವೂ ಸಹಿತ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ಬರ್ತಕ್ಕಂಥ ಭಕ್ತರಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು. ಒಂದೊಂದು ಕೊಪ್ಪರಿಗೆಗಳನ್ನು ನೋಡ್ತಾ ಇದ್ದೀರಿ, ಒಂದೊಂದು ಕೊಳದಪ್ಪಳೆಗಳನ್ನು ನೋಡ್ತಾ ಇದ್ದೀರಿ. ಬೆಳಗಿನಿಂದ ರಾತ್ರಿವರೆಗೂ ನಿರಂತರವಾದಂತಹ ಅಡಿಗೆ ಎಲ್ಲ ಭಕ್ತರಿಗೂ ಸಹಿತ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂತಹ ಅದ್ಭುತವಾದಂಥ ಕಾಯಕ ಇವತ್ತು ಮುಂಡರಗಿಯಲ್ಲಿ ನಡೀತಾ ಇದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡಿದ ಹಾಗೆ ಶಬರಿಮಲೆಯಲ್ಲಿ ಯಾವ ಒಂದು ಅಯ್ಯಪ್ಪ ದರ್ಶನವಾಗುತ್ತೋ ಅದೇ ಪ್ರಕಾರ ಶುಭ ಸಂಧ್ಯಾಕಾಲ ಸಾಕಷ್ಟು ಜನ ಭಕ್ತ ಸಾಗರ ಸೇರುವಂತಹದ್ದಿದೆ. ಈಗಾಗಲೇ ಅಲ್ಲಿಂದ ಅನ್ನ ನಡೆದಿದೆ, ಸಾಂಬಾರಾಯಿತು, ರಸಮ್ ಆಯಿತು, ಜೊತೆಗೆ ವಿಶೇಷವಾದಂಥ ಗೋಧಿ ಪಾಯಸ ಆಯಿತು. ಅನ್ನದ ಕೊಪ್ಪರಿಗೆ ಅನ್ನದ ರಾಶಿ ಅಲ್ಲಿದೆ. ಬರ್ತಕ್ಕಂಥ ಭಕ್ತರು ಊಟ ಮಾಡ್ತಾ ಇದ್ದಾರೆ. ಅನ್ನವನ್ನು ಸಂತೃಪ್ತಿಯಾಗಿ ತಿಂದು ಯಾರೂ ಒಂದು ಅನ್ನವನ್ನು ವೇಸ್ಟ್ ಮಾಡ್ತಾ ಇಲ್ಲ. ಅದು ಬಹಳ ಸಂತೋಷ ಪಡ್ತಕ್ಕಂಥದ್ದು. ಯಾಕೆಂದರೆ ರೈತನಿಗೆ ಗೊತ್ತು ಅನ್ನದ ಬೆಲೆ, ಅನ್ನದ ಕಷ್ಟ. ನೋಡಿ, ಅದ್ಭುತವಾದಂಥ ಪಾಯಸ, ಕೀರು ಅಥವಾ ಈ ಭಾಗದ ಗೋಧಿ ಪಾಯಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗೋಧಿ ಅಂದರೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಜೊತೆಯಲ್ಲಿ ಮಹಾಮೃತ್ಯುಂಜಯ ಅದರ ಬೆಲ್ಲ ಇದೆಲ್ಲವನ್ನು ಮಿಶ್ರಣ ಮಾಡಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರಿಗೆ ಇಲ್ಲಿ ಅನ್ನವನ್ನು ಉಡಬಡಿಸ್ತಕ್ಕಂಥದ್ದು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾಸೋಹಕ್ಕಾಗಿ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳಾಗಿದೆ. ಬೆಲ್ಲ ಕರಗ್ತಾ ಇದೆ, ಹೀಗೆ ಅನ್ನದಾಸೋಹ ನಡೀತಾ ಇದೆ. ಭಕ್ತರು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಪ್ರತಿಯೊಬ್ಬ ಭಕ್ತರು ಶಬರಿಮಲೆಗೆ ಹೋಗುವ ಮಾಲಾಧಾರಿಗಳಿಂದ ಮೊದಲುಕೊಂಡು ಅವರ ಕುಟುಂಬದವರು ಮತ್ತು ಇಡೀ ಮುಂಡರಗಿ ತಾಲೂಕು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಭಾಗದ ಗ್ರಾಮಸ್ಥರು ಸಹಿತ ಇವತ್ತಿಲ್ಲಿ ಆಗಮಿಸಿದ್ದಾರೆ. ಸಂಜೆಗೆ ನಡೆಯುವಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಿ ಇಷ್ಟೊತ್ತು ಈ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನೋಡಿದ್ರಿ. ಹಾಗೆ ಅಯ್ಯಪ್ಪನ ವಿಶೇಷವಾದಂಥ ಪೂಜೆ ಮತ್ತು ಭಜನೆ ಕಣ್ತುಂಬಿಸ್ಕೊಳ್ಳೋದಕ್ಕೆ ಬೇಕಾಗಿರುವಷ್ಟು ವಿಶೇಷವಾದಂತಹ ಅಭಿಷೇಕ ಎಲ್ಲವನ್ನೂ ಸಹಿತ ಕಣ್ತುಂಬಿಸ್ಕೊಳ್ಳೋಣ. ಸ್ವಾಮಿಯೇ ಸ್ವಾಮಿಯೇ
ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಈ ಒಂದು ಜ್ಯೋತಿಯ ಮಾಸದಲ್ಲಿ, ಜ್ಯೋತಿಯ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ನಾವಿರ್ತಕ್ಕಂಥದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕು. ಗದಗ ಜಿಲ್ಲೆ ಮುಂಡರಗಿ ತಾಲೂಕಲ್ಲಿ ನಾವಿದ್ದೇವೆ. ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಬಹಳ ವಿಶೇಷವಾದಂಥ ರೀತಿ ಸಾಕಷ್ಟು ಜನ ಮಾಲಾಧಾರಿಗಳಿದ್ದಾರೆ ಇಲ್ಲಿ. ಅಂದರೆ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಜ್ಯೋತಿ ದರ್ಶನಕ್ಕೆ ಹೊರಡುವಂತಹ ಮಾಲೆ ಧರಿಸಿರ್ತಕ್ಕಂಥ ಸ್ವಾಮಿಗಳು, ಅವರೆಲ್ಲರ ಅಪೇಕ್ಷೆ ಮೇರೆಗೆ ಈ ಒಂದು ಸಾನ್ನಿಧ್ಯದಲ್ಲಿ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡಲಿಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಾ ಇರತಕ್ಕಂಥದ್ದು ಗಣಪತಿಯ ಸಾನ್ನಿಧ್ಯ. ಗಣಪತಿಯ ಅನುಷ್ಠಾನವನ್ನು ಮಾಡಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ಆಗಬೇಕು. ಹಾಗೆ ಮುಂಡರಗಿ ತಾಲೂಕಲ್ಲಿ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಯ ಅನುಷ್ಠಾನವನ್ನು ಪ್ರಾರಂಭಿಸಬೇಕು ಎಂಬತಕ್ಕಂಥ ಒಂದು ಚಿಂತನೆ ನಮ್ಮದು. ಆ ಚಿಂತನೆಗೆ ಪೂರ್ವಭಾವಿಯಾಗಿ ಬೆಳಿಗ್ಗೆ ನಡೆದಂತಹ ಉತ್ಸವ ಆದ ನಂತರ ಅನ್ನದಾನ, ಎಲ್ಲಿ ಅನ್ನದಾನ ಆಗುತ್ತೋ, ಎಲ್ಲಿ ಶಾಸ್ತ್ರಬದ್ಧವಾದಂಥ ಪೂಜಾನುಷ್ಠಾನ ಆಗುತ್ತೋ ಅದರಲ್ಲೂ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಆಯಿತು ಅಂದರೆ ವರ್ಣನ ಕೃಪೆಯೂ ಇಲ್ಲ ಆಯಿತು. ನೋಡಿ, ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ವರ್ಣನ ಕೃಪೆ ಬಹಳ ಕಷ್ಟವಾಗ್ತಾ ಇದೆ. ಅಂಥದ್ರಲ್ಲಿ ಎಲ್ಲರ ಸಂಕಲ್ಪ ಒಂದಾಗಿತ್ತು, ಈ ಭಾಗದ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ನೆಮ್ಮದಿಯುತವಾಗಿರಬೇಕು ಅಂಥೇಳಿ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡುವಂಥದ್ದಾಯಿತು. ಆ ಪ್ರಾರ್ಥನೆ ಮಾಡಿದ ಕಾಲದಲ್ಲಿ ಒಂದು 4 ಹನಿ ಮಳೆ ಹನಿ ಬಿದ್ದು ಈ ವರ್ಷದ ಮೊದಲನೇ ಮಳೆ ಇದು ನಮಗೆ ಅಂತ ಹೇಳ್ತಿದ್ದಾರೆ ಈ ಭಾಗದ ರೈತರು. ಒಟ್ಟಾರೆ ಹೇಳಬೇಕಂದ್ರೆ ವರ್ಣನ ಕೃಪೆಯಾಗಿದ್ದು ಈ ಸ್ಥಳವನ್ನು ಶುದ್ಧಿ ಮಾಡಲಿಕ್ಕಾಗಿ ಶುಭ ಸಂಧ್ಯಾಕಾಲದ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಆರಾಧನೆ, ಅದರಲ್ಲೂ ಜ್ಯೋತಿಯ ಅನುಷ್ಠಾನ, ಸತ್ಯಮಾನ್ಪಡಿ ಪೊಣ್ಣು 18 ಪಡಿ ಅಂದರೆ 18 ಮೆಟ್ಲುಗಳ ವಿಶೇಷವಾದಂಥ ಆರಾಧನೆಯನ್ನು, ಪಡಿಪೂಜೆಯನ್ನು ಮಾಡುವಂತಹ ಇವತ್ತಿನ ಕಾಯಕಲ್ಪ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗಣಾನಾಂತ್ವ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರ ಹೆಸರಲ್ಲೂ ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾಸಂಕಲ್ಪವನ್ನು ಮಾಡಿ, ಸಂಕಲ್ಪ ಆದ ನಂತರ ಮಹಾಗಣಪತಿಯ ಸಂಕಲ್ಪ, ಮಹಾಗಣಪತಿಗೆ ಧೂಪದೀಪ ನೈವೇದ್ಯ, ಇದಾದ ನಂತರ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ನಾವು ದರ್ಶನ ಮಾಡೋಣ. ಈಗ ತಾವು ನೋಡ್ತಿರ್ತಕ್ಕಂತಹ ಗಣಪತಿ ಆರಾಧನೆ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಕಾಲ. ಆ ಮುದ್ದಾದಂತಹ ಅಯ್ಯಪ್ಪನ ವಿಶೇಷವಾದಂತಹ ಅಭಿಷೇಕ ಮಾಡುವಂಥ ಅದೃಷ್ಟ ಇವತ್ತು ನಮ್ಮದಾಗಿದೆ. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಮುಂಡರಗಿ ತಾಲೂಕಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ತಾಯಂದರು ಹಾಗೂ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದಂತಹ ಅನುಷ್ಠಾನವನ್ನು ದರ್ಶನ ಮಾಡ್ತಿದ್ದೀರಿ. ತಾವು ಸಹಿತ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಸಹಿತ ಶುಭವಾಗಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡೋಣ. पूर्वोश्चरतैवं गुणविशिष्टायामस्यां शुभदितो शुभाभ्यां शुभे पूर्वोश्चरतैवं गुणविशेषविशिष्टायाम् अस्यां ಶುಭದಿತೋ. ಈ ಶುಭ ದಿನ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಸಂಧ್ಯಾಕಾಲದ ಗಣಪತಿ ಆರಾಧನೆ ನಡೆಸ್ತಾ ಇದ್ದೀವಿ. ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥವ್ರು ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಕರುಣಿಸಪ್ಪ ಅಂಥೇಳಿ ಭಗವಂತನ್ನೇ ಪ್ರಾರ್ಥಿಸಬೇಕು. ಯಾಕೆಂದರೆ ಶಬರಿಮಲೆಗೆ ತಾವು ಹೊರಟರು ಇಷ್ಟು ಅದ್ಭುತವಾದಂಥ ವಿಶೇಷವಾದಂಥ ಅಭಿಷೇಕವನ್ನು ದರ್ಶನ ಮಾಡೋದು ಭಾಳ ಕಷ್ಟ ಸಾಧ್ಯ. ಯಾಕೆಂದರೆ ಹೋಗುವಂಥ ಭಕ್ತರು ಅಲ್ಪ ಸ್ವಲ್ಪವಲ್ಲ, ಸಾವಿರಾರು ಜನಗಳ ಭಕ್ತರ ಮಧ್ಯದಲ್ಲಿ ಸ್ವಾಮಿ ಅಭಿಷೇಕವನ್ನು ದರ್ಶನ ಮಾಡೋದು ಭಾಳ ಕಷ್ಟಕರವೇ ಸರಿ. ಅಂತಹದ್ರಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮುಂಡರಗಿ ತಾಲೂಕಲ್ಲಿರ್ತಕ್ಕಂಥ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಮೂಲ ಸಾನ್ನಿಧ್ಯದ ಪ್ರತಿ ಇದ್ದ ಹಾಗೆ ಇಲ್ಲಿರ್ತಕ್ಕಂಥ ಸ್ವಾಮಿಯ ಸಾನ್ನಿಧ್ಯ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಎಲ್ಲವೂ ಸಹಿತ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಕಾಯಕವನ್ನು ನಿರ್ಮಿಸಿರ್ತಕ್ಕಂಥ ಇಲ್ಲಿನ ಸೇವೆ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತುಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ.
ಹರಿಹರ ಸುಧನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಆಪದ್ಬಾಂಧವನೇ ಶರಣಮಯ್ಯಪ್ಪ, ಅನಾಥರಕ್ಷಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಪಂದಳ ಕುವರನೇ ಶರಣಮಯ್ಯಪ್ಪ, ಸತ್ಯಮಾನ್ ಪಡಿ ಪೊನ್ನು 18 ಅಧಿಪತಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ,
அறிந்தும் அறியாமலும் தெரிந்தும் தெரியாமலும் சைற்ற குற்றங்களும் காப்பு காப்பட வேண்டும் வில்லாளி வீரம் வீரமுடி கண்டம் காசி ராமேஸ்வரம் பாண்டிமலையாளுவாசம் ஓம் ஹரியரசுதன் ஆனந்த சித்தன் ஐயனையப்பா ಸ್ವಾಮಿಯೇ ಶರಣಮಯ್ಯಪ್ಪ. ಮುಂಡರಗಿ ತಾಲೂಕು ಶಬರಿ ನಗರದಲ್ಲಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇವತ್ತು ನಡೆದಂತಹ ಅದ್ಭುತವಾದಂತಹ ವಿಶೇಷವಾದ ಕಾರ್ಯಕ್ರಮ, ಸಾಕಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಸಾಕಷ್ಟು ಜನ ಹೆಂಗಳೆಯರು, ಮಹಿಳೆಯರು, ತಾಯಂದಿರು, ಜೊತೆಗೆ ರೈತ ಬಾಂಧವರು ಮತ್ತು ಜೊತೆಗೆ ಮಠಾಧೀಶ್ವರರು ಎಲ್ಲರೂ ಸೇರಿ ಸಾಕಷ್ಟು ಜನ ಈ ಭಾಗದಲ್ಲಿರ್ತಕ್ಕಂಥ ಜನನಾಯಕರು ಎಲ್ಲರೊಂದಿಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಹಿತ ಅಯ್ಯಪ್ಪನ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ರಾಜ್ಯದಲ್ಲಿ ಒಳ್ಳೆ ಸುಭಿಕ್ಷವಾದಂತಹ ಮಳೆಯಾಗಲಿ. ಆದಷ್ಟು ಬೇಗ ಮಳೆಯಾಗಬೇಕು. ಪ್ರತಿಯೊಬ್ಬ ರೈತ ನೆಮ್ಮದಿಯುತವಾಗಿರಬೇಕು.